ಸೊ ಎಸ್, ನಾನು ನಮ್ಮಪ್ಪ ನಮ್ಮಮ್ಮ ಎಲ್ಲರೂ ಇಡ್ಲಿ ಮತ್ತು ಕಾಲು ಸೂಪ್ ಕುಡಿಯೋಕೆ ಹೋಗ್ತಾ ಇದ್ವಿ. ಹೆಲ್ಮೆಟ್ ಹಾಕಿಲ್ಲ ಅಂತ ಅಂದ್ಕೊಂಡ್ಬಿಡಿ, ಯಾಕಂದರೆ ಇದು ಒಳಗಡೆ ರೋಡು, ಅದಕ್ಕೆ ಯಾರೂ ಹೆಲ್ಮೆಟ್ ಆಗಿಲ್ಲ. ಅದಕ್ಕೆ ಟ್ರಿಪಲ್ಸ್ ಹೋಗ್ತಾ ಇದ್ದೀವಿ. 1 ಕಿಲೋಮೀಟರ್ ಅಷ್ಟೇ ಇರೋದು ಒಳಗಡೆ. ಸೊ ಎಸ್, ಇಲ್ಲೇ ಬಂದಿದ್ದೀವಿ, ಬೆಂಗಳೂರು ಬಿರಿಯಾನಿ ಅಂತ. ಇವಾಗ ಇಲ್ಲೇ ಹೋಗಿ ಟೇಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಸೊ ಎಸ್, ನಾವು ಬಂದಿರೋ ಪ್ಲೇಸ್ ಬಂದು ದಿ ಬೆಂಗಳೂರು ಬಿರಿಯಾನಿ ಅಂತ. ರೀಸೆಂಟಾಗಿ ಓಪನ್ ಆಗಿದೆ, ಆಲ್ಮೋಸ್ಟ್ ಒಂದು 2 ಮಂತ್ಸ್ ಆರ್ 3 ಮಂತ್ಸ್ ಆಗಿರಬೇಕು ಅಷ್ಟೇ. ಇದು ಲೊಕೇಟ್ ಆಗಿರೋದು ಮಹಾಲಕ್ಷ್ಮಿ ಲೇಔಟಲ್ಲಿ. ನಾನು ಕೂಡ ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಒಂದು ವೀಡಿಯೋ ನೋಡಿಬಿಟ್ಟೆ ಇಲ್ಲಿ ಬರಬೇಕು ಅಂತ ಬಂದಿದ್ದು. ಇಲ್ಲಿ ಆ ವಿಡಿಯೋ ಪ್ರಕಾರ ಹೇಳಿದ್ದು ಸಂಡೇ ಮಾತ್ರ ಮಾರ್ನಿಂಗ್ 8 to 11 o'clock ನಿಮಗೆ ಕಾಲು ಸೂಪ್ ಮತ್ತು ಇಡ್ಲಿ ಸಿಗುತ್ತೆ ವಿತ್ ಚಿಕನ್ ಸುಕ್ಕ ಥರ, ಅಂದರೆ ಚಿಕನ್ ಚಾಪ್ಸ್ ಥರ 1 ಪೀಸ್ ಕೊಡ್ತಾರೆ. ಈ ಥರ ಅಲ್ಲಿ ಮೆನ್ಷನ್ ಮಾಡಿದರು. ಸೊ ನಾನು ಇದನ್ನು ಸ್ಯಾಟರ್ಡೆ ಕರೆಕ್ಟಾಗಿ ನೈಟೇ ನೋಡಿದೆ. ಸಂಡೇ ಮಾರ್ನಿಂಗ್ ಎದ್ದಿದ ತಕ್ಷಣ ನಾನು ಅಪ್ಪನಿಗೆ ಹೇಳಿದೆ ಬನ್ನಿ ಹೋಗೋಣ ಅಂತ. ಸೊ ನಮ್ಮಮ್ಮಂಗೂ ಅವತ್ತು ರಜೆ ಇತ್ತು, ಅದಕ್ಕೆ 3 ಜನನೂ ಹೊರಟ್ವಿ. ಹೋಗಿಬಿಟ್ಟು ಅಲ್ಲಿ ಹೇಗಿದೆ ಟೇಸ್ಟ್, ಹಂಗೆ ನಮ್ಮ ಮಮ್ಮಿಗೆ ಕೂಡ ಸ್ವಲ್ಪ ಕೋಲ್ಡ್ ಥರ ಎಲ್ಲ ಆಗಿತ್ತು. ಸೊ ಅದು ಸರಿ ಹೋಗುತ್ತೆ ಕಾಲು ಸೂಪ್ ಕುಡಿದ್ರೆ, ಮತ್ತು ಮೂಳೆ ಕೂಡ ಸ್ಟ್ರೆಂತ್ ಅಂತ ಹೇಳ್ತಾರೆ ಕೆಲವೊಬ್ರು. ಸೊ ಅದಕ್ಕೆ ಹೋಗೋಣ ಅಂತ ಹೋದ್ವಿ. ಆ್ಯಕ್ಚುಲಿ ತುಂಬ ಜನ ಬರ್ತಾಯಿದ್ರು, ಹೋಗ್ತಾಯಿದ್ರು. ಸ್ವಿಗ್ಗಿ, ಝೊಮ್ಯಾಟೊ ಎಲ್ಲ ಕಡೆಯಿಂದನೂ ಪಾರ್ಸೆಲ್ ತೊಗೊಳ್ತಾಯಿದ್ರು. ಮಾರ್ನಿಂಗೇ ಈ ಥರ ಬ್ರೇಕ್ಫಾಸ್ಟ್ ಮಾಡೋದು ಏನೋ ಒಂಥರ ಚೆನ್ನಾಗಿತ್ತು. ಅದು ಕೂಡ ಸಂಡೇಯಲ್ಲಿ. ನೀವೇ ನೋಡ್ತಾ ಇರ್ಬೋದು ಏನೇನು ಐಟಮ್ಸ್ ಕೊಡ್ತಾ ಇದ್ದಾರೆ ಅಂತ. ನೀವು ಒಂದು ಸಲ ಫ್ರೀ ಮಾಡಿಕೊಂಡು ಇಷ್ಟ ಆದರೆ ಈ ಥರ ಟೇಸ್ಟ್ ಮಾಡಬೇಕಂತ ಅಲ್ಲಿ ಹೋಗಿ ವಿಸಿಟ್ ಮಾಡಿ. ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಟೇಸ್ಟ್ ಕೊಟ್ಟಿದ್ದಾರೆ. ನಾನೇ ಬ್ಲಾಗ್ ಮಾಡ್ತಾಯಿದ್ದೀನಿ, ನೀವು ಮಾಡಿ ಹಾಗೆ. ಟೇಸ್ಟ್ ನೋಡಮ್ಮಿ, ಸೂಪ್ದು ಟೇಸ್ಟ್ ನೋಡು. ಟೇಸ್ಟ್ ಕೊಡಿ. ಚೆನ್ನಾಗೈತಾ? ಚೆನ್ನಾಗೈತಾ? ಥ್ಯಾಂಕ್ ಯು. ಸೊ ಎಸ್, ಬಿಸಿ ಇಡ್ಲಿ, ಇದಕ್ಕೆ ಚಿಕನ್ ಸುಕ್ಕ ಇದೆ. ಟೇಸ್ಟ್ ಮಾಡ್ತಾಯಿದ್ದೀನಿ. ಸೂಪರಾಗಿದೆ. ಚಿಕನ್ ಸುಕ್ಕ ಸೂಪರಾಗಿದೆ. ನೋಡ್ತಾ ಇರ್ಬೋದು ನೀವು. ಕಾಲು ಸೂಪ್ ಇಷ್ಟು ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲರಿಗೂ ಒಂದೊಂದು ಕಾಲ ಕೊಟ್ಟಿದ್ದಾರೆ. ಚಿಕನ್ ಸುಕ್ಕ ಕೊಟ್ಟಿದ್ದಾರೆ, ಮತ್ತು ಚಿಕನ್ ಸುಕ್ಕದಲ್ಲಿ ಇದೊಂದು ಪೀಸ್ ಕೊಟ್ಟಿದ್ದಾರೆ. ಬಿಟ್ಟರೆ ಸಾಂಬಾರು ಫುಲ್ ಇನ್ನೊಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಇದು ಇಡ್ಲಿ ಒಂದು ನಿಂಬೆಹಣ್ಣು ಇಷ್ಟು ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಬಿಸಿಯಾಗಿದೆ. ಸೊ ಎಸ್, ತಿಂದಿದ್ದಾಯಿತು. ನಮ್ಮ ಅಪ್ಪಲೇನೋ ಮಾತಾಡ್ತಾ ಇದ್ದಾರೆ. ನಮ್ಮ ತಿಂದಿದ್ದಾಯಿತು. ಲಾಸ್ಟು ರಸಮ್ ಕೊಟ್ಟಿದ್ದಾರೆ, ರಸಮ್ ಕುಡಿತಾ ಇದ್ದೀವಿ. ಲಾಸ್ಟ್ ಎಂಡಿಂಗ್. ಸೊ ಎಲ್ಲ ತಿಂದ್ಬಿಟ್ಟು ವಾಪಸ್ ಹೋಗ್ತಾ ಇದ್ದೀವಿ ಇವಾಗ. ಚೆನ್ನಾಗಿತ್ತು ಟೇಸ್ಟು. ಇಲ್ಲಿಂದ ಒಂದು 500 ಮೀಟರ್ಸ್ ಅಷ್ಟೇ ನಮ್ಮ ಮನೆಗೆ ಹೋಗ್ಬಿಟ್ಟು. ಸರಿ, ಓಕೆ, ಬಾಯ್, ಥ್ಯಾಂಕ್ ಯು.